ಹಾ ಹರಿ ಹೇಳು. ಆರಾಮಣ್ಣ, ಹೊರಟಿಲ್ವಾ ನೀನು? ಇವತ್ತು ನಾಟಕ ನಮ್ಮೂರಲ್ಲಿ. ಹೌದಲ್ಲ, ಇವತ್ತು 15ನೇ ತಾರೀಕು. ಹೌದು. ತಗೊಳ್ಳಿ. ಒಂದ್ ನಿಮಿಷ. ಏನಾಯ್ತು? ಶ್ರೀಮತಿಯವರ ದರ್ಶನ ಆಗ್ತಿದ್ಯಾ? ಅರೆ ಈಗ ಬಂದೇ ಇರೋ. ನಿನ್ ಎಲ್ಲ ಕೆಲ್ಸನೂ ಆರಾಮದಲ್ಲಿ. ಸರಿಯಾದ ಹೆಸರು ಆರಾಮಣ್ಣ. ಸರಿನಪ್ಪ, ಇಷ್ಟೊಂದು ಚಡ್ಪಡಿಸೋದು ಯಾಕೆ? ನಾನೀಗ ಬಂದೆ, ಇರು ಒಂದ್ ನಿಮಿಷ. ನಡಿರಪ್ಪ, ಮನೆಗೆ ಹೋಗೋಣ. ಮಾತಾದ್ರು ಕೇಳಿ. ಅರೆ ಇಷ್ಟು ಒಳ್ಳೆ ನಾಟಕ ನೋಡಿದ್ವಿ, ಇಲ್ಲೇ ಒಂದೊಳ್ಳೆ ಚಹಾನಾದ್ರೂ ಕುಡ್ಕೊಂಡು ಹೋಗೋಣ. ಅರೆ ಪಕ್ಕದ ಗೂಡಂಗಡಿಗೆ ಹೋಗೋಣ. ಬಿಟ್ಟ ಅಂತ ಅವಸರ ಏನಿದೆ ಈಗ? ರಾಮಣ್ಣ, ನಿನ್ನ ಲೆಕ್ಕಾಚಾರ ನಮ್ಗೆ ಅರ್ಥ ಆಗೋದು ಅಷ್ಟರಲ್ಲೇ ಇದೆ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಹತ್ತಿ ಗಿಡಗಳಿಗೆ ಔಷಧ ಸಿಂಪಡಿಸಬೇಕು. ಬೇರೇನು ತುಂಬಾ ಕೆಲಸ ಇದೆ. ನೀನ್ ಹಾಗಲ್ಲ. ಅರೆ ನಾನಿನ್ ಚಂದ್ರಲೋಕದಿಂದ ಬಂದೋನಾ? ನನಗೂ ಅದೆಲ್ಲ ಕೆಲಸ ಮಾಡೋದಿದೆಯಪ್ಪ. ಆದ್ರೆ ತಲೆ ಮೇಲೆ ಒಲೆ ಉರ್ಸ್ಕೊಂಡು ಮೈಕೈ ಸುಟ್ಕೊಂಡಲ್ಲ. ಮತ್ತೆ ಗಿಡನ ಸಖತ್ತಾಗಿ ಬೆಳೆದ್ರೆ ನೋಡ್ತಾ ಇರಿ, ಬಂಬಾಟ್ ಬೆಳೆ ಬರುತ್ತೆ. ಬಂಬಾಟ್ ಬೆಳೆ ತಿಳಿತಾ? ಕೇಳ್ರಪ್ಪ, ಈ ಆರಾಮಣ್ಣನ ಹಗಲುಗನಸು. ನಿನ್ ಹೊಲ ಮನೆಯಿಂದ 5 ಮೈಲಿ ದೂರ, 7 ಸಮುದ್ರದಾಚೆ ರಾಜ್ಕುಮಾರ್ ಅಂತೆ ನೋಡಿದ್ದಾರೆ. ಅಯ್ಯೋ ರಾಮಣ್ಣ, ನಿನ್ನ ಲೆಕ್ಕಾಚಾರದಲ್ಲಿ ನಡೆದ್ರೆ ಒಂದು ಮುಷ್ಟಿ ಹತ್ತಿ ಕೈಗೆ ಬರಲ್ಲ. ಬೊಂಬಾಟ್ ಬೆಳೆ ತೆಗಿಯೋದಂತೆ. ಹೊಲದ ಕೆಲಸ ಅಂದ್ರೆ 1000 ತಲೆ ಬಿಸಿ ಮಾಡ್ಕೋಬೇಕಾಗುತ್ತೆ. ಔಷಧಿ, ಮಣ್ಣು, ಮಸಿ ಸಿಂಪಡಿಸ್ಬೇಕು. ನಿನ್ ಹಾಗಲ್ಲ. ಒಂದ್ ನಿಮಿಷ, ಸ್ವಲ್ಪ ಜಾಸ್ತಿ ಆಯ್ತು. ಏನ್ ಅನ್ಕೊಳ್ರಿ ನನ್ನ? ಇಷ್ಟೆಲ್ಲ ಮಾತಾಡದಿದ್ರೆ ಪಂತ ಕಟ್ಟಿ ನನ್ನ ಹತ್ರ. ಎಂಥ ಪಂತ? ನನ್ನ ಬೆಳೆ ನಿನ್ನ ಬೆಳೆಗಿಂತ ಜಾಸ್ತಿ ಬರುತ್ತೆ. ಅರೆ ಮಾನ ಉಳಿಸ್ಕೊ ರಾಮಣ್ಣ, ಮಾನ ಉಳಿಸ್ಕೊ. ನನ್ ಜೊತೆ ಬಂತಾನ ಪಂತ ಕಟ್ಟು. ಆದ್ರೆ ಒಂದು ಮಾತು ಹೇಳು, ಸೋತವನ್ಗೆ ಏನ್ ಶಿಕ್ಷೆ? ನೀನೇ ಹೇಳು. ನಾ ಹೇಳ್ಬೇಕಾ? ಈಗ ನಾಟಕ ನೋಡಿ ಬಂದಿವಲ್ಲ, ಅಂಥದ್ದೇ ನಾಟಕ ಸೋತವನ್ ಕೂಡ ಮಾಡ್ಬೇಕು. ಪೂರ್ತಿ ಮುಗಿಲಿಲ್ಲ. ಅದು ನರ್ತಕಿ ತರ ಬಟ್ಟೆ ಹಾಕೊಂಡು ಲಟಕ್ ಲಟಕ್ ಅಂತ ಬರ್ಬೇಕು. ಹೇಳು, ಬಿಡೋ ಬಾಯ್, ಹೇಳೋ. ಹೇಳು. ಏನಾಯ್ತು? ಕಿವಿಗೆ ಕೀಟ? ಇಲ್ಲ ಇಲ್ಲ, ಹಾಗೇನಿಲ್ಲ. ಏನ್ ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ, ನಿನ್ನ ಡೊಳ್ಳು ಹೊಟ್ಟೆಯ ಮೇಲೆ ಡೋಲು ಕುಣಿವಾಗ ಕಣ್ಣಿಗೆ ಅದೇ ಹಬ್ಬ ಅಂತ. ರಾಮಣ್ಣ, ನಿನ್ಗಾಗಿರೋ ವಯಸ್ಸಿನಷ್ಟು ನನ್ ಎದೆ ಸುತ್ತಳತೆ ಇದೆ. ಹೌದಾ? ನೋಡೋಣ 5 ತಿಂಗಳ ನಂತರ ಯಾರು ಥಕದಿಮಿತಾಯಿ ಕುಣಿತಾರೆ, ಯಾರು ಮುಂದೆ ಕೂತ್ಕೊಂಡು ಚಪ್ಪಾಳೆ ಬಡಿ. ನೋಡೋಣ ಕಣ, ನೋಡೋಣ. ಕುಣಿಯೋನು ನೀನೇ. ಅರೆ ಆಳ್ಸಿ, ಇವನೇನ್ ಗೆಲ್ತಾನೆ? ಬನ್ರ, ತೋರಿಸ್ತೀವಿ 5 ತಿಂಗಳ ಹೋಗಿಲ್ಲಿಂದ. ಬಂದೆ. ನೀವು ಪಂತಕ್ ತಯಾರಿದ್ದೀರಲ್ವಾ? ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಆ ಶೇಖರ ಹಗಲು ರಾತ್ರಿ ದುಡಿತಾನೆ, ನೀವು ಮಾತ್ರ. ಅರೆ ಮಾಡ್ತಾ ಇದ್ದೀನಿ. ಅಂದಾಗೆ
ತಿರುಗಾಡಕ್ ಹೋಗದೆ ತುಂಬಾ ವರ್ಷ ಆಯ್ತು. ಹೋಗ್ಬರೋಣ. ಬರೀ 2 ವಾರ ಅಷ್ಟೇ. ಏನ್ ಮಾತಾಡ್ತಿದ್ದೀರಾ? 2 ವಾರ? 2 ವಾರ ಇಲ್ಲೇ ಇದ್ದು ಶೇಖರ ಎಲ್ಲಿಂದ ಎಲ್ಲಿಗೆ ಹೋಗ್ತಾನೆ ನೀವಂತೂ? ಅರೆ ಯಾವಾಗ ನೋಡಿದ್ರು ಶೇಖರ ಶೇಖರ ಶೇಖರ. ನಾವೇನ್ ಮಾಡ್ತೀವೋ ಸರಿಯಾಗೇ ಇದೆ. ಟೆನ್ಷನ್ ತಗೋಬೇಡ. ಅರೆ ನನ್ ನಂಬು. ಹೋಗು, ಎಲ್ಲ ರೆಡಿ ಮಾಡು. ನಾಳೆ ಜುಮ್ ಅಂತ ಹೊರಡೋಣ. ರಾಮಣ್ಣನ ತಲೆನೇ ಕೆಟ್ಟಿದೆ. 15 ದಿನ ಸುತ್ತಾಡ್ಕೊಂಡು ಬಂದಿದ್ದಾನೆ. ಪಂಥ ಕಟ್ಟಿದ ಟೆನ್ಷನ್ ಇಲ್ಲ ಅವನಿಗೆ. ಸಾಯ್ತಾನೆ. ಅರೆ ಚಿಂತೆ ಇರೋದ್ರಿಂದಲೇ ಕುಣಿತ ಪ್ರಾಕ್ಟೀಸ್ ಮಾಡೋಕ್ ಹೋಗಿರ್ಬೋದು. ಏ ರಾಮಣ್ಣ, ಇಲ್ ನೋಡು, ಇದೆಷ್ಟು ಹೇಳು. ಏನಿದು ಹುಡುಗಾಟಿಗೆ ಹರಿ? ನಿನ್ಗೇನು ಕುರುಡ? ಈ ಬಿಳಿ ನೋಣ ಕಾಣಿಸೋಲ್ವ ನಿಂಗೆ? ಏನ್ ಸಿಂಪಡಿಸಿದ್ಯಾ? ನೀರು. ಅರೆ ಗೂಬೆ, ಗಮನ ಕೊಡು, ಇಲ್ಲಾಂದ್ರೆ ಮಣ್ಣು ತಿಂತಿ. ಅರೆ ಮನೆಯಲ್ಲಿ ಹೆಂಡತಿಗೆ ತಲೆ ಬಿಸಿ ಇಲ್ಲಿ ನಿನಗೆ. ಅರೆ ನನ್ ಕೈಲಾದಷ್ಟು ಮಾಡ್ತಾ ಇದೀನಿ ನಾನು. ದೇವರಿದ್ದಾನೆ, ನೋಡೋಣ ಬಿಡು. ಅದೆಲ್ಲ ಓಕೆ. ಯೋಗರಾಜ್ ಭಟ್ರ ಸಖತ್ ಫಿಲ್ಮ್ ಬಂದಿದೆ, ನೋಡ್ಕೊಂಡ್ ಬರೋಣ. ಅರೆ ರಾಮಣ್ಣ, ನೀನು ಲಂಗ ಹೊಲ್ಸೋಕಾಕು. ಹೋಯ್ತು ಬಿಡು, ನೀನ್ ಸೋತ ಹಾಗೇನೆ. ನೀನ್ ಬೇಕಿತ್ತ ಈ ಪಂತ? ಇದು ರಾಮಣ್ಣನ ಹತ್ತಿ ಹೊಲ. ಅಯ್ಯೋ, ಇದ್ರ ಅವಸ್ಥೆ ನೋಡಿ. ಅರೆ ಅವಸ್ಥೆ ಏನು, ದುರವಸ್ಥೆ ನೋಡಿ. ಬಿಳಿ ನೋಣ ನೋಡಿ ಹೇಗೆ ಹಾರುತ್ತೆ ಅಂತ. ಆದ್ರೆ ಈ ಬೆಳೆ ಚೆನ್ನಾಗಿ ಕಾಣುತ್ತೆ. ಅಯ್ಯ, ಏನ್ ಚೆನ್ನಾಗಿರೋದು? ಮಣ್ಣು ಚೆನ್ನಾಗಿರೋದಂತೆ. ಈ ಕೀಟ ಏನು ಬಿಟ್ಟೋಗ್ತಾವ ಇವನ್ನ? ಸರ್ವನಾಶ ಮಾಡಾಕ್ತಾ ಇವನ್ನ. ನೋಡ್ತಾ ಇರಿ. ಹಾಗಾದ್ರೆ ಗೆಲ್ಲೋದು ನೀವೇ ಅಣ್ಣ. ನನ್ ಪಂಥಾನೇ ಹಾಗೆ. ಕಟ್ಟಿದ್ರೆ ಗೆಲ್ಲೇಬೇಕು. ನೋಡೋಣ ರಾಮಣ್ಣ ಏನ್ ಹೇಳ್ತಾನೆ ಅಂತ. ಬನ್ನಿ ನಡ್ರಿ. ಬರ್ರಿ ಹೋಗೋಣ. ಅರೆ ಹರಿ ಕೀಟವನ್ನ ಖುದ್ದಾಗಿ ನೋಡಿದ್ದಾನೆ. ನಮ್ಕಿಂತ ಮುಂಚೆ ರಾಮಣ್ಣನ ಅವಸ್ಥೆ ನೋಡ್ಬೇಕು. ಸರಿಯಾಗಿ ಹೇಳಿದ್ರಿ. ಯಾಕ್ ಬೇಕಿತ್ತು ರಾಮಣ್ಣಂಗೆ ಈ ಪಂಥಗಿಂತ? ಪಾಪ ಅವನ್ ಹೆಂಡತಿ ಹೇಗ್ ಮುಖ ತೋರಿಸ್ತಾಳೆ ಈಗ? ನಿಮ್ ಗೊತ್ತಾ ಆಮೇಲೆ ಏನಾಯ್ತು ಅಂತ? ರಾಮಣ್ಣ, ಮಕ್ಕಳಿಗೆ ಕತೆ ಹೇಳ್ತಾ ಕೂತಿದ್ಯಲ್ಲ, ಅಲ್ಲಿ ಊರ್ನವರು ನಿನ್ ಬಗ್ಗೆ ಕತೆ ಕಟ್ತಿದ್ದಾರೆ. ಏನಾಯ್ತು ಅಂತಾರೆ, ನಿನ್ನ ವರ್ತನೆ ನೋಡಿದ್ರೆ ನೀನ್ ಪಂಥಗೆಲ್ಲೋ ಹಾಗಿಲ್ಲ ಅಂತ. ಶೇಖರಪ್ಪ ಬಂದ ನೋಡಿ ಆರಾಮಣ್ಣ. ಇವತ್ತು ಆರಾಮಾಗಿ ಬರ್ತಿದ್ದಾನೆ. ಬನ್ನಿ ಆರಾಮರಾಯ್ರೆ, ಬನ್ನಿ. ನಮಸ್ಕಾರ ಶೇಖರಣ್ಣ. ನಮಸ್ಕಾರ ರೀ, ನಮಸ್ಕಾರ. ನೆನ್ಪಿದ್ಯಾ ಇವತ್ತು ಪಂಥದ ರಿಸಲ್ಟ್? ನಿನ್ನ ಹತ್ತಿ ಗಿಡದಲ್ಲಿ ಕೀಟಗಳನ್ನ ನಾವೇ ನೋಡಿ ಬಂದಿದ್ದೇವೆ. ರಾಮಣ್ಣ ಒಂದು ಮಾತು ಹೇಳೋ, 1 ಹಿಡಿ ಬಂತ, 2 ಬಂತ? ನೀರ್ ತುಂಬಿಸೋಕೆ ಗೆರೆಟೆ ಹೊಡ್ಕೊಂಡು ಹೊರಟಿಯಾ? ನಿನ್ನ 2 ಟ್ರ್ಯಾಕ್ಟರ್ ಬೇಗ ಬಂತು. ನನ್ನ ಹತ್ತಿ 3 ಟ್ರ್ಯಾಕ್ಟರ್ ನಲ್ಲಿ ಬರ್ತಾ ಇದೆ. ಟೈಮ್ ಬೇಕಾಗತ್ತಲ್ವಾ? ಅಲ್ಲಿ ನೋಡು, ಬಂದ್ಬಿಡ್ತು. 3 ಟ್ರ್ಯಾಕ್ಟರ್ ತುಂಬಾ ಹತ್ತಿ. ಏನಾಯ್ತು ಶೇಖರಪ್ಪ? ಕಿವಿಯೊಳಗೆ ಕೀಟ ನುಗ್ತಾ? ಅರೆ ಈ ಟ್ರ್ಯಾಕ್ಟರ್ ಹತ್ತಿಯಪ್ಪ ಹತ್ತಿ. ಹೇಗೂ ಕುರುಡ ಅಲ್ವೇ? ಈಗೇನಂತೀಯ? ಈ ಚಮತ್ಕಾರ ಹೇಗಾಯ್ತು ರಾಮಣ್ಣ? ಅರೆ ವಿಷಯ ಏನಂದ್ರೆ, ಕೀಟಗಳನ್ನ ನನ್ನ ಕೈವಶ ಮಾಡ್ಕೊಂಡೆ ಅಷ್ಟೇ. ಆಮೇಲೇನು, ನಮ್ಮ ಹೊಲದಲ್ಲಿ ಅವೆಲ್ಲ ಬರ್ತಾ ಇದ್ವು, ಏನು ಹಾನಿ ಮಾಡೋಕೆ ಹೋಗ್ತಿರ್ಲಿಲ್ಲ. ಮಂತ್ರಗಿಂತ್ರ ಏನಾದ್ರು? ನಮ್ಗೂ ಸ್ವಲ್ಪ ಹೇಳಿಕೊಡು ಆ ಮಂತ್ರ. ಆ ಮಂತ್ರ ಇದೆಯಲ್ಲ, ಇಲ್ಲಿ ನೋಡು. ಊಲಾಲ, ನಿನ್ ಜಾದು ತೋರಿಸ್ಬಾರ್ಲಾ? ಆದ್ರೆ ನೀನೇನು ಸಿಂಪಡಿಸ್ತಿದ್ದಿ, ನಾ ನೋಡಿದ್ದೆ. ಸಿಂಪಡಿಸಿದ್ದೆ. ಈ ಜಾದು ಗೀದು ಏನೂ ಇಲ್ಲ. ಆದ್ರೆ ಉಲಾಲ ಒಂದು ಜಾದು ತರನೇ ಮೋಡಿ ಮಾಡುತ್ತೆ. ಹೇಳ್ತೀನಿ ಕೇಳಿ. ನೋಡಿ, ಉಲಾಲ ಸಿಂಪಡಿಸಿದ ತಕ್ಷಣ ಪೂರ್ತಿ ಗಿಡಗಳಿಗೆ ಹಬ್ಬಿಕೊಳ್ಳುತ್ತೆ. ಸುಮಾರು 15 ದಿನ ಹಿಡ್ಕೊಂಡಿರುತ್ತೆ. ರಸ ಹೀರುವ ಕೀಟ ದಾಳಿ ಮಾಡಿದ ತಕ್ಷಣ ಇದು ಅರ್ಧ ಗಂಟೆಯಲ್ಲಿ ಕೀಟಗಳ ಹೀರುವ ಸೊಂಡಿಲನ್ನ ಮುಚ್ಚಿಬಿಡುತ್ತೆ. ಆಮೇಲೆ ಆ ಕೀಟ ಹೊಲದಲ್ಲಿ 3-4 ದಿನ ಹಾರಾಡಿಕೊಂಡಿದ್ರೂ ಪರವಾಗಿಲ್ಲ. ಅದನ್ನ ನೋಡಿ ನಾವೇನು ಹೆದರ್ಬೇಕಾಗಿಲ್ಲ, ಅವೇನು ಹಾನಿ ಮಾಡೋದಿಲ್ಲ. ಅಂದ್ರೆ ಉಲಾಲ ಬರೀ ಅರ್ಧ ಗಂಟೆಯಲ್ಲೇ ರಸ ಹೀರುವ ಕೀಟಗಳ ಸೊಂಡಿಲನ್ನು ದಬಾಯಿಸ್ತಾ? ರಾಮಣ್ಣ, ಕೀಟಗಳನ್ನ ಕಂಡ್ರೆ ಭಯ ಆಗೇ ಆಗುತ್ತಲ್ವಾ? ಒಂದ್ ಹೇಳು, ಒಳ್ಳೆ ದಷ್ಟಪುಷ್ಟ ಬೆಳೆ, ಒಳ್ಳೆ ಫಸಲು ನೋಡಿ ಖುಷಿ ಪಡ್ತೀಯಾ, ಇಲ್ಲ ಕೀಟ ಸಾಯೋದನ್ನ ನೋಡಿ ಖುಷಿ ಪಡ್ತೀಯಾ? ನೀನ್ ಹೇಳೋದು ಸರಿ. ಮೈತುಂಬಿ ನಿಂತ ಬೆಳೆ ನೋಡಿ ಖುಷಿ ಆಗದಿರುತ್ತಾ? ಅದನ್ನ ಹೇಗೆ ಸಿಂಪಡಿಸೋದಂತ ಸ್ವಲ್ಪ ಹೇಳ್ತೀಯಾ? ಅರೆ ಬಹಳ ಸುಲಭ.
1 ಎಕರೆ ಹೊಲದಲ್ಲಿ ಹಸಿರು ಜಿಗಿ ಹುಳು ಹೇನಿನಂತ ಕೀಟಕ್ಕೆ 60 ಗ್ರಾಂ ಉಲಾಲ ಸಿಂಪಡಿಸಿ. ಆಮೇಲೆ ಬಿಳಿ ನೊಣವು ಇದ್ರೆ 80 ಗ್ರಾಂ. ಅವು 3 ಒಟ್ಟಾಗಿ ದಾಳಿ ಮಾಡಿದ್ರೆ ಆವಾಗ್ಲೂ 80 ಗ್ರಾಂ. ತಿಳಿತಾ? ಒಂದು ವಿಷಯ ಹೇಳು, ಹೇನು ಬರುತ್ತಲ್ಲ ಅದ್ಕೇನಿದೆ? ಅರೆ ಏನು ಹುಚ್ಚುಚ್ಚು ಪ್ರಶ್ನೆ ನಿಮ್ದು. ಏನ್ ರಾಮಣ್ಣ? ಹತ್ತಿ ಬೆಳೆಯ ಹೇನುಗಳಿಗೆ ಅದೇ UPL ಕಂಪನಿಯ ಲ್ಯಾನ್ಸರ್ ಗೋಲ್ಡ್ ಗಿಂತ ಬೆಸ್ಟ್ ಬೇರೆ ಇದೆಯಾ? ಅದು ಸರಿನೇ. ಊಲಾಲ ಮತ್ತೆ ಲ್ಯಾನ್ಸರ್ ಗೋಲ್ಡ್ ಲವಕುಶರ ತರ ಕೆಲಸ ಮಾಡುತ್ತವೆ. ಆಮೇಲೆ ಸಾದಾ ಕೀಟನಾಶಕ ವಾರದ ಮಟ್ಟಿಗೆ ಸುರಕ್ಷೆ ಕೊಡುತ್ತವೆ. ಆದ್ರೆ ಊಲಾಲ 2 ವಾರ ದೀರ್ಘ ಸುರಕ್ಷೆ ಕೊಡುತ್ತೆ. ಹೌದಾ? ಅದಕ್ಕೆ 15 ದಿನ ನೀನ್ ತಿರ್ಗಾಡಕ್ಕೆ ಹೋದ? ನಾವ್ ಇನ್ನೊಂದು ಚಮತ್ಕಾರ ಹೇಳ. ಇನ್ನೇನಂತದ್ ಬಾಕಿ ಉಳಿದಿದೆ? ಅರೆ ಊಲಾಲ ತುಂಬಾ ಚುರುಕು ಅಂದ್ರೆ ಒಳ್ಳೇದು ಕೆಟ್ಟದ್ದು ಎಲ್ಲ ತಿಳ್ಕೊಳ್ಳುತ್ತೆ. ಅಂದ್ರೆ ಅರೆ ಅರ್ಥ ಬೇರೇನಿಲ್ಲ. ಈಗ ಕೀಟ 2 ರೀತಿಯದ್ದಿರುತ್ತೆ. ಹಾನಿ ಮಾಡುವ ಚಿಕ್ಕ ಚಿಕ್ಕ ಕೀಟ ಮತ್ತು ಹಾನಿಯಿಂದ ಕಾಪಾಡುವ ದೊಡ್ಡ ಕೀಟ. ಇಲ್ಲಿ ನಿಮ್ಮ ಸಾದಾ ಕೀಟನಾಶಕಗಳಿಗೆ ಎಲ್ಲವೂ ಒಂದೇ. ಅರೆ ನನ್ ಮಾತ್ ಕೇಳಪ್ಪ, ದೊಡ್ಡ ಕೀಟಗಳು ರಸ ಹೀರೋದೇ ಇಲ್ಲ ಆದ್ಮೇಲೆ ಕೊಲ್ಲೋದ್ರಿಂದ ಏನ್ ಲಾಭ? ಬದಲಿಗೆ ಇದು ಫಸಲಿನ ಕಾವಲುಗಾರ. ಅಂದ್ರೆ ಚಿಕ್ಕ ಕೀಟಗಳನ್ನು ಇದುವೇ ಇಲ್ಲವಾಗಿಸುತ್ತೆ. ಹಾಗಾದ್ರೆ ಊಲಾಲ ಅಂದ್ರೆ ಡಬಲ್ ಕಾವಲುಗಾರ. ಹೊಕ್ಕಿತ ವಿಷಯ ತಲೆಗೆ. ಈಗ ಮಂತ್ರ ಏನ್ ಹೇಳಿ? ಊಲಾಲ ನಿನ್ ಜಾದೂ ತೋರ್ಸು ಬಾರ್ಲಾ. ಶಾಬಾಷ್. ಅರೆ 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 ಶೇಖರಪ್ಪ, ಎಲ್ಲೋ ಕಳಿಸ್ಕೊಳ್ತಿ? ನಿನ್ಗಾಗಿ ಲಂಗ ದಾವಣಿ ಬಳೆ ಬೊಟ್ಟು ಎಲ್ಲಾ ತಂದಿದ್ದೀನಿ. ಹೆದರ್ಬೇಡ ಶೇಖರಪ್ಪ, ಇಲ್ಬಾ ಪಂತಗಿಂತ ಬಿಟ್ಟಾಕು. ತಗೋ. ಅರೆ ಲಾಡು. ಮತ್ತೆ ಒಂದ್ ಮಾತು ಯಾವತ್ತು ನೆನ್ಪಿಟ್ಕೋ, ಸ್ವಂತ ತಲೆ ಓಡಿಸಿ ಒಳಿತು ಕೆಡುಕು ಅಳೆದು ತೂಗಿ ಕೀಟನಾಶಕ ಬಳಸಬೇಕು. ಆರೋಗ್ಯದ ಬೆಳೆ ಅಂದ್ರೆ ಜಾಸ್ತಿ ಫಸಲು. ಮತ್ತೆ ಇವತ್ ರಾತ್ರಿ ಕೂಡ ನಾಟಕದ ಪ್ರೋಗ್ರಾಮ್ ಇದೆ. ಅರೆ ನಿಂದಲ್ಲ, ಯುವಕ ಮಂಡಲದವ್ರದ್ದು. ಹೋಗೋಣ ಯಾಕೆಲ್ಲ ನಡೀರಿ ಮತ್ತೆ. ಅರೆ ನಡೀರಪ್ಪ, ನೀನು ಊಲಾಲದ ಹೆಸರಿನಲ್ಲಿ. UPL ನ ಊಲಾಲ. ಈಗ ರಸ ಹೀರುವ ಕೀಟಗಳ ಭಯವಿಲ್ಲ. ನಮಸ್ಕಾರ. ನಾವು ದೇವಪ್ಪ ನರಸಿಂಗ್ನವ್ರು ಅಂತೇಳಿ, ಲೋಕೂರು ಗ್ರಾಮ, ಧಾರವಾಡ ತಾಲೂಕು, ಧಾರವಾಡ ಜಿಲ್ಲಾ. ನಮ್ಮದು 260 ಎಕರೆ ಭೂಮಿ ಟೋಟಲ್ ಒಟ್ಟು. ಅದ್ರೊಳಗೆ 40 ಎಕರೆ ಹತ್ತಿ ಹಾಕಿದ್ದೀವಿ. ನಮ್ಮ ಹತ್ತಿ ಒಳಗೆ ಹಸಿರು ಜಿಗಿ, ಬಿಳಿ ನೊಣ, ಆಮೇಲೆ ಸಣ್ಣ ಹಸಿರು ಸೀರು ಹುಳ ಬಂದಿತ್ತು. ಅದು ಮುಟ್ರಾಗೋ ಲಕ್ಷಣ ಕಾಣಕತ್ತಿ. ಅದ್ರೊಳಗೆ ನಾವು ಉಲಾಲ ತೊಗೊಂಬಂದು ಸ್ಪ್ರೇ ಮಾಡಿದ ಮೇಲೆ ಅದ್ರೊಳಗೆ 12ನೇ ಕಂಟ್ರೋಲ್ ಆತ್ರಿ ಫಸ್ಟ್ ಮೈಗೆ. ಆಮೇಲೆ 22 ದಿವಸ ಬಿಟ್ಟು ಮತ್ತೊಮ್ಮೆ ಸ್ಪ್ರೇ ಮಾಡಿದ್ವಿ, ಅದರ ಪೂರ ಕಂಟ್ರೋಲ್ ಆಯ್ತು. ಆಮೇಲೆ ಹೊಳ್ಳಿ ಸ್ಪ್ರೇ ಮಾಡಲಿಲ್ಲ, ನಮಗೆ ಅದು ಮುಟ್ರು ಬರಲಿಲ್ಲ. ಆಮೇಲೆ ಅದು ಹಸಿರು ಹೆಚ್ಚಾಗಿ ನಮಗೆ ಇಳುವರಿ ಹೆಚ್ಚು ಬಂತು. ನಮಗೆ ಈ ವರ್ಷ ಮಳೆಗಾಲಕ್ಕೆ ಅವಲಂಬನೆ ನೋಡ್ಬೇಕಾದ್ರೆ ಒಂದು 8 ರಿಂದ 10 ಕ್ವಿಂಟಲ್ ಮಟ್ಟ 1 ಎಕರೆಗೆ ಇಳುವರಿ ಬಂದೈತಿ. ಅದ್ರ ಪ್ರಕಾರ ಇನ್ನೊಬ್ರು ರೈತರು ಅದನ್ನ ಉಲಾಲ ಸ್ಪ್ರೇ ಮಾಡಿ ಒಂದು ಟ್ಯಾಂಕಿಗೆ 6 ಗ್ರಾಮ್ದಂಗೆ ಪೌಡರ್ ಹಾಕಿ 1 ಎಕರೆಗೆ 60 ಗ್ರಾಮ್ ಬೀಳ್ತೈತ್ರಿ. ಅಷ್ಟು ಸ್ಪ್ರೇ ಮಾಡಿದ್ರೆ ನೀವು ಚಲೋ ಇಳುವರಿ ತಗೋಬೇಕು. ನಾವು ಉಲಾಲ ಯೂಸ್ ಮಾಡಿ ನಾವು ಚಲೋ ಇಳುವರಿ ತಗೊಂಡಿದ್ದೀವಿ. ಇದ್ರ ಪ್ರಕಾರ ನಾವು ಸರ್ತಕ್ಕೆ ವರ್ಷನೂ ಉಲಾಲ ಯೂಸ್ ಮಾಡೇ ಮಾಡ್ತೇವೆ. ಅದ್ರ ಪ್ರಕಾರ ನೀವು ಉಲಾಲ ಯೂಸ್ ಮಾಡಿ ಚಲೋ ಇಳುವರಿ ತಗೋಬೇಕು. ನಮ್ಮ ಹೆಸರು ಬಸವರಾಜ್ ದಂಡಿನ ಅಂತ ಹೇಳ್ರಿ. ನಮ್ಮ ಊರ ಕಲ್ಲೂರು ರೀ, ಧಾರವಾಡ ಜಿಲ್ಲಾ, ತಾಲೂಕು ಧಾರವಾಡ ರೀ. ನಮ್ದು 16 ಎಕರೆ ಜಮೀನು ರೀ. ಅದ್ರೊಳಗೆ 5 ಎಕರೆ ಹತ್ತಿ ಹಾಕಿವ್ರಿ. ಎಣ್ಣೆ ಉಲಾಲ ಹೊಡೆದೇವ್ರಿ 2000. 3ನೇ ಸಲ ಲಾನ್ಸರ್ ಕೊಡ್ರಿ. ಬಿತ್ತಿದ 30 ದಿವಸಕ್ಕೆ ಉಲಾಲ ಯೂಸ್ ಮಾಡಿದೀವಿ ರೀ. ಅದರಲ್ಲಿ ಕರಿ ಜಿಗಿ, ಬಿಳಿ ನೊಣ ರೀ. ಉಲಾಲ 1 ಎಕರೆಗೆ 80 ಗ್ರಾಮ್ನಂತೆ ಎಣ್ಣೆ ಯೂಸ್ ಮಾಡಿದೀವಿ ರೀ. 20-25 ದಿವಸದೊಳಗೆ ಅಂದ್ರೆ ನಮ್ಗೆ ಕಂಟ್ರೋಲ್ ಸಿಕ್ತು, ಬೆಳೆ ಚೆನ್ನಾಗಾಯ್ತು. ಈ ವರ್ಷ ನಾವು ಉಲಾಲ ಯೂಸ್ ಮಾಡಿದೀವಿ ರೀ. ಮುಂದಿನ ವರ್ಷನೂ ಇದನ್ನ ಯೂಸ್ ಮಾಡ್ತೇವೆ. ಆಮೇಲೆ ಎಲ್ಲ ರೈತರಿಗೂ ಉಲಾಲನ ಯೂಸ್ ಮಾಡಿ ಅಂತೇಳಿ ಹೇಳ್ತೇವೆ ರೀ. ಇದರಿಂದ ನಮಗೆ ಬೆಳೆ ಚೆನ್ನಾಗಿ ಬಂದದ. ಒಂದು ಪ್ರತಿ ಎಕರೆಗೆ 10-12 ಕ್ವಿಂಟಲ್ ಮಟ್ಟ ಹತ್ತಿ ಬಂದತಿ. ನಮ್ಮಂಗೆ ಎಲ್ಲರೂ ಲಾಭ ತೋಳಿ ಅಂತೇಳಿ ಉಲಾಲ ಯೂಸ್ ಮಾಡಿ ಅಂತ ಹೇಳ್ತೇವೆ. ನನ್ನ ಹೆಸರು ಶೇಖಪ್ಪ ಪಾಗದ, ಕೊಟಬಾಗಿ ಊರು, ಧಾರವಾಡ ತಾಲೂಕು, ಧಾರವಾಡ ಜಿಲ್ಲೆ. ನಾವು ಹತ್ತಿ ಬೆಳೆದಿದ್ದೀವಿ 6 ಎಕರೆ ಒಳಗೆ. 6 ಎಕರೆ ಹತ್ತಿ ಬೆಳೆದ್ರೆ ಸ್ಟಾರ್ಟಿಂಗ್ ನಮಗೆ 45 ದಿವಸದ ತನಕ ಏನಾದ ಇದು ಬರಲಿಲ್ಲ. 45 ದಿವಸಕ್ಕೆ ಅಂದ್ರೆ ಮುಟ್ರು, ಕರಿಜಿಗಿ,
ಹಸಿರು ಹುಳ ಇದೆಲ್ಲ ಸಮಸ್ಯೆ ಆತ್ರಿ. ಇದಕ್ಕಿಂತ ಮೊದಲು ನಾವು ಮುಣ್ಣಕು ಟಪಾಸ್ ಹೊಡಿತಿದ್ದೇವ್ರಿ. ಮುಣ್ಣಕು ಟಪಾಸಿಂದ ಏನ್ ಅಷ್ಟ ಇನ್ನೊಂದು ಅದ್ರ ಕೂಡ ಪುಡಿನೂ ಹಾಕ್ತಿದ್ದೇವ್ರಿ ಯಾವ್ದಾದ್ರು, ಆದ್ರೆ ಅದರಿಂದ ಅಷ್ಟೇನ್ ಕಂಟ್ರೋಲ್ ಆಗ್ಲಿಲ್ರಿ. ಇದ ಉಲಾಲ ನಮ್ಮ ಊರಲ್ಲಿ ಒಬ್ಬ ಇವ್ ಇದ್ರಿ, ಅವ್ನು ಉಲಾಲದ ಹೊಲಕ್ಕೆ ಬಂದು ಕೇಳಿದಾಗ ಉಲಾಲದ್ ಹೇಳಿದ್ರಿ. ಉಲಾಲದ ತಂದ್ ಹೊಡದ್ಮೇಲೆ ಒಂದ್ 10-15 ದಿವ್ಸಕ್ಕೆ ಅಂದ್ರೆ ಹೊಸ ಚಿಗುರು ಬಂದ ಗಿಡ ಎಲ್ಲ ಹೊಸದಾಗಿ ಇದು ಬಂದ್ಬಿಡ್ತೇವೆ ಚಿಗುರು. ಅಲ್ಲಿ ಅದನ್ನ ಹೊಡೆದ ನಂತರ ಒಂದು 15-20 ಒಂದು ತಿಂಗಳ ತನಕ ಬೇರೆ ಯಾವ್ದು ಹೊಡಿಯೋ ಅವಶ್ಯಕತೆನೇ ಬರ್ಲಿಲ್ರಿ. ಆಮೇಲೆ ಹೊಸ ಚಿಗುರು ಇವು ಹತ್ತಿಗೆ ಅಂದ್ರೆ ಇವು ನಾವೇನಂತೇವಿ ಉರ್ಲದ ಪ್ರಮಾಣನೂ ಜಾಸ್ತಿ ಆತ್ರಿ, ಹಿಂಗಾಗಿ ಇಳುವರಿನೂ ಜಾಸ್ತಿ ಆತ್ರಿ. ಇದಲ್ದ ಮತ್ತ ಅದನ್ನ ನೋಡಿ ನಾವು ಹಿಂಗಾರಿ ಆಲೂಗಡ್ಡಿಗೆನು ಉಪಯೋಗ ಮಾಡಿವ್ರಿ. ಅದನ್ನ ಆಲೂಗಡ್ಡಿಗಂತೂ ಬೆಸ್ಟ್ ಇದು ಬಂತ್ರಿ. ಯಾವ್ದು ಅದರಿಂದ ನಾವು ಅಂತಿಂತ ಕಾಸ್ಟ್ಲಿ ಎಣ್ಣೆ ಹೊಡಿಯೋದು ಇದ ಹೋಗಿ ಬಿಡ್ತೀರಿ, ಇಳುವರಿನೂ ಜಾಸ್ತಿ ಬಂತ್ರಿ. ಹಿಂಗಾಗಿ ನಾವು ಆಜುಬಾಜು ಇದ್ದವ್ರಿಗೆ ಒಂದ್ 4-5 ಜನರಿಗೆ ಬಂದವ್ರಿಗೆಲ್ಲ ಇದು ಉಲಾಲ ಹೊಡ್ಯಾಕ ಹೇಳಿ ಇದನ್ನ ಮಾಡಿದೇವ್ರಿ. ಇಳುವರಿನೂ ಜಾಸ್ತಿ ಬಂತ್ರಿ. ಒಂದು ಪಂಪಿಗೆ 6-8 ಗ್ರಾಮ್ ಉಲಾಲ ಪೌಡರ್ ಹಾಕಿದೀವ್ರಿ. ಆ ಉಲಾಲ ಹೊಡೆದ್ರಿಂದ ನಮಗ ತೃಪ್ತಿ ಆಯ್ತ್ರಿ. ಉಲಾಲ ಹೊಡೆದವ್ರದ್ದೆಲ್ಲ ರಿಸಲ್ಟ್ ಚಲೋನ ಆಗೈತ್ರಿ. ಹಿಂಗಾಗಿ ನಾವು ಬೇರೆ ರೈತರಿಗೂ ಇದನ್ನ ಉಪಯೋಗ ಮಾಡಕ್ ಹೇಳಿದೀವ್ರಿ. ನಾನು ಶಂಕರಯ್ಯ ಗಂಗಯ್ಯ ಪೂಜಾರ್ ಅಂತ, ಬುಡ್ರಕಟ್ಟಿ ತಾಲೂಕು, ಬೈಲಹೊಂಗಲ ಜಿಲ್ಲಾ, ಬೆಳಗಾವ್ ಇವರು. ನಾನು ಹೋದ ವರ್ಷ ಒಟ್ಟಿಗೆ ನಂದು 15 ಎಕರೆ ಹೊಲ, ಅದರಲ್ಲಿ 5 ಎಕರೆ ಹತ್ತಿ ಹಾಕ್ತೀನಿ. ಹತ್ತಿ ಹಾಕಿದ್ರಲ್ಲಿ ಈ ವರ್ಷ ನನಗೆ ಉಲಾಲ್ದವರು ಬಂದು ಅಡ್ವರ್ಟೈಸ್ ಕೊಟ್ಟಾಗ ಫಸ್ಟ್ 30-40 ದಿನದೊಳಗೆ ನಾನು ಕರಿಜಿಗಿ ಸಂಬಂಧ ಉಲಾಲ ಹೊಡೆದಿದ್ದೆ. ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಆನಂತರ ಮೊದಲು ನಾವು ಯೂಸ್ ಮಾಡ್ತಿದ್ದೇವೆ, ಅದರಲ್ಲಿ ಒಳ್ಳೆ ರಿಸಲ್ಟ್ ನಮಗೆ ಸಿಕ್ಕಿರಲಿಲ್ಲ. ಆನಂತರ ಈ ಉಲಾಲ ಹೊಡೆದಾಗಿಂದ 20-25 ದಿವಸ ನಮಗೆ ಕಂಟ್ರೋಲ್ ಬಂತು, ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅದರಿಂದ ಉಲಾಲ ಹೊಡೆಯೋದ್ರಿಂದ ವಿಶೇಷವಾಗಿ ಹೇಳ್ಬೇಕಂದ್ರೆ ಅದರಲ್ಲಿ ನಾನು ಕಂಡುಕೊಂಡದ್ದು ಮುಟ್ರಾದ ಎಲಿ ಕೂಡ ಮರಳಿ ಶುಭ್ರವಾಗಿ ಅರಳಿ ಮತ್ತು ಹಸೆ ಚಿಗುರು ಬಂದು ನಮಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ನಾನು ಹೇಳಬಯಸ್ತೇನೆ. ಉಲಾಲ ಒಂದು ಪಂಪಿಗೆ 6-8 ಗ್ರಾಮ ಹಾಕ್ತೀವಿ. ನಾನೊಬ್ಬ ರೈತಾಗಿ ಇದನ್ನು ಯೂಸ್ ಮಾಡಿ ನನಗೆ ಅನುಭವ ಇದ್ದ ಕಾರಣ ನಿಮಗೆ ಎಲ್ಲ ಹೇಳ್ತಾ ಇದ್ದೇನೆ. UPL ನ ಉಲಾಲ ಈಗ ರಸ ಹೀರುವ ಕೀಟಗಳ ಭಯವಿಲ್ಲ.